ಇದನ್ನ ಭಾಳ ವರ್ಷಲಿಂದ ಅದಲ್ಲ ಪೆಂಡಿಂಗ್. ಹಾ, ನೀವ್ ಯಾರು ದೊಡ್ಡವ್ರು ಕೇಳಲ್ಲ ನಿಲ್ಲಿ ರೋಡಿನ. ಅಲ್ಲ ಮತ್ ನೀವು ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನ ಕೇಳಲ್ಲೇನಮ್ಮ ನೀವು? ಹಾ, ಏನಂತಾರ? ನಾ ಜಂಗ್ಲಿ ಬಸವರಾಜನ್ ಮಗ. ನಾನ್ ಮಾಧ್ಯಮದವ್ರಲ್ಲ, ಕೋಟಿಗಟ್ಲೆ ಅನುದಾನ ಅದ ಅಂದ್ರನು ನುಂಗ್ಕೊಂಡ್ ಕುಂತಾರ. ಹೇಳ್ರಿ, ಎಷ್ಟು ವರ್ಷಲಿಂದ ಹೇಳಿರಿ ನೀವು? 4 ವರ್ಷ ಕಳೆದೋಯ್ತು. 5ನೇ ವರ್ಷ ರನ್ನಿಂಗ್ ಅದ. ತಿರ್ಗಿ ಅಧಿಕಾರನೇ ಮುಗಿಯಕ್ ಹೊಂಟವ್ರು. ಹೊರಟೋಯ್ತು. ಏನಂತಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪಿಡಿಒ? ತರ್ತಾರ, ಅಲ್ಲಿ ಹಾಕ್ತಾರ, ಹೊರಟೋತಾರ, ಒಂದ್ ಕಡೆ ಹಾಕ್ಯಾರ. ಹಾ, ಕೆಲಸನ ಮಾಡಲ್ಲ. ಗ್ರಾಮ ಪಂಚಾಯತ್ ಸದಸ್ಯರು. ಓಕೆ, ಪರವಾಗಿಲ್ಲ. ಹಾ, ಹೆಸರು? ತೀರ್ಥರಾಮ್ ಕಶೆಟ್ಟಿ ಅಂತ. ಓಕೆ. ಅಂದ್ರೆ ನೀವು ಸುಮಾರು ಸಲ ಅಧ್ಯಕ್ಷರ ಗಮನಕ್ಕೆ ತಂದ್ರೂ ಏನ್ ಕೇರ್ ಮಾಡಿಲ್ಲ ಅವ್ರು? ಏನಂತಾರ್ರಿ ಅವ್ರು? ಮಾಡಂತಾರ. ಮಾಡಮ್ಮಂದ್ರ ಅಧಿಕಾರನೇ ಮುಗಿಯಕ್ ಬಂತಲ್ರಿ. ಮುಗಿದೋಯ್ತು, ಯಾರು ಕೇಳವ್ರಿ? ಅವ್ರು ಎಷ್ಟಿ ಅದ, ಹೌದು, ಮಾತಾಡೋ ಅವಕಾಶ ಇಲ್ಲ ನಮ್ಗೆ. ಓಕೆ, ಅರ್ಥ ಆಯ್ತು ನಮಗೆ. ಗಮನ ಹರ್ಸಕ್ ಹೋದ್ರೆ ಮತ್ತೆ ಕೇಸ್ ಆತಾವ. ಯಾಕೆ ನಾವು ಬ್ಲೇ ಆಗೋಣ? ಓಕೆ, ಕರೆಕ್ಟ್. ಪಬ್ಲಿಕ್ ಅಲ್ಲಿ ನಾವು ಯಾವ ತರ ಇರ್ಬೇಕಂತ ಇದ್ದೀವಿ. ಅಂದ್ರೆ ನೀವೇನ್ ಕೇಳಕತ್ತೀರಿ? ಗ್ರಾಮ ಪಂಚಾಯತಿಗೆ ಏನ್ ಬರುವಂತ ಮೂಲ ಸೌಕರ್ಯಗಳು ಕೇಳಕತ್ತೀರಿ. ಚರಂಡಿ ಇರ್ಬೇಕು, ಲೈಟ್ ವ್ಯವಸ್ಥೆ ಇರ್ಬೇಕು, ನೀರಿನ ವ್ಯವಸ್ಥೆ ಇರ್ಬೇಕು, ಮತ್ ಬೇರೆ ಏನ್ ಕೇಳಲ್ಲ ನೀವು. ಅಂದ್ರೆ ಇಲ್ಲಿ ರೋಡಿನ ಸಮಸ್ಯೆ ಅದಂತ ಹೇಳಕತ್ತೀರಿ. ರೋಡಿನ ಸಮಸ್ಯೆ. ಓಕೆ, ಇನ್ನ ಮುಂದೆ ಕಂಟಿನ್ಯೂ ನೀರ್ ಆಯ್ತು ಇವಾಗ. ಓಕೆ ರೀ. ಅದು ಅಧ್ಯಕ್ಷರು ಹೊಸ ಮನೆ ಇದೆ ಅಲ್ಲೇ. ಇದು ವಾರ್ಡ್ ನಂಬರ್ 1 ಅಲ್ರಿ? ವಾರ್ಡ್ ನಂಬರ್ 1. ಹಾ, ಅದು ಅಧ್ಯಕ್ಷರು ಹೊಸ ಮನೆ. ಅಲ್ಲೋ ಬ್ರದರ್, ಇಲ್ಲಿ ವಯಸ್ಸಾದವರು ಮಕ್ಳು ಹೆಂಗ್ ತಿರ್ಗಾಡ್ಬೇಕ್ರಿ? ಇದು ಪರಿಸ್ಥಿತಿ. ಅದು ಅಧ್ಯಕ್ಷರು ಹೊಸ ಮನೆ. ಹೌದಮ್ಮ. ಮತ್ತೆ ಅಮ್ಮ ನೀವು ಹೇಳಿಲ್ಲ ನಮ್ಮ ಇಲ್ಲಿ ಅಧ್ಯಕ್ಷರ ಮನೆ? ಹಾ, ಇವ್ರ ಅಧ್ಯಕ್ಷರ ಮನೆ ಏನ್ರಿ ಅದು? ಹಾ, ಅಧ್ಯಕ್ಷರ ಮನೆ ಮುಂದನೆ ಈ ತರ ವಾತಾವರಣ. ಅಧ್ಯಕ್ಷರ ಮನೆ ಮುಂದೆ ನೋಡ್ರಿ ಇದು ವಾತಾವರಣ. ಇಲ್ಲೇ ಎದುರೇ ಇರ್ತಾರಮ್ಮ. ಅಧ್ಯಕ್ಷರಿಗೆ ಹೇಳಿದ್ರೆ ಏನಂತಾರಮ್ಮ? ಎಷ್ಟ್ ಸಲ ಹೇಳಿರಮ್ಮ ನೀವು? ಮಾಡಮ್ಮ ಅಂತ ಹೇಳ್ತಾರ, ಹೋಗ್ತಾರ. ಹೌದಮ್ಮ. ಮನಿ ಬೀಗರ್ ಬಂದಾರ್ರಿ, ಒಳಗುಳಕ ಜಾಗಲ ಎತ್ತು ಅಂತ ಉಳಿದ್ರು. ಏನ್ ಮಾಡ್ತದೆ ಅವ್ಗ? ಅಲ್ಲಿ ನಮ್ ತಮ್ಮನ ಮನ್ಯಾಗ ಕುಂದಿರ್ಸಿ ಮಾತಾಡಿ ಒಳಗುಳಿಸ್ಕೊಯ್ತು. ಸರಿ ಅಮ್ಮ, ಸರಿ. ಏನ್ ಮಾಡ್ಬೇಕ್ರಿ? 4 ಗಾಡಿ ಹೊಡ್ಸಿದ್ರಿ, ತಕ್ಕಿತ್ತಲ್ಲ, ಓಟ್ ಒಳಗೆ ಆಯ್ತು ನಮ್ದು. ಓಕೆ ಅಮ್ಮ. ರೊಕ್ಕ ಕೊಟ್ಟು ಹೊಡ್ಸಿದ್ರಿ. ಅದಕ್ಕೆ ನಮ್ಮಲ್ಲಿ ಉಸಿರಿಲ್ಲ. ಅವತ್ತಾಗ ವರ್ಷ ಪಂಚಾಯತ್ ಎಲ್ಲ ಅಂದ್ರೆ ಓಡ್ಸಂದಾಡ ಅಂತ ಮಾಡಂಗೆ ಹೋಗ್ಲು. ಆಯ್ತು. ಅದೇ ಪ್ರಯತ್ನ ಪಡಕತ್ತೀನ್ರಿ. ಇಲ್ಲಮ್ಮ, ಅದಕ್ಕೆ ಬಡದಾಡಕತ್ತಮ್ಮ.